ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತ ದೇವ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ, ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕಾಗಿ ಸ್ವಾಗತಿಸುತ್ತಾ ಎಲ್ಲರಿಗೂ ಬೆಳಗಿನ ಜಾವದಲ್ಲಿ ಸಬ್ಬತ್ತಿನದ ಶುಭಾಶಯಗಳನ್ನು ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಲೂಕನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 37 ಮತ್ತು 38 ವಚನಗಳನ್ನ ಓದಿಕೊಳ್ಳುವಂತನಾಗಿದ್ದೇನೆ. ಲೂಕನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 37 ಮತ್ತು 38 ವಚನಗಳು. ಇದಲ್ಲದೆ ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ಅಪರಾಧಿ ಎಂದು ನಿರ್ಣಯಿಸಬೇಡಿರಿ, ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ. ಬಿಡಿಸಿರಿ, ಆಗ ನಿಮ್ಮನ್ನು ಬಿಡಿಸುವರು. ಕೊಡಿರಿ, ಆಗ ನಿಮಗೂ ಕೊಡುವರು. ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಿಗೆಗೆ ಹಾಕುವರು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅಂದನು. ದೇವರ ವಾಕ್ಯ ಭಾಗವನ್ನ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಪ್ರಾರ್ಥನೆಗೆ ಹೋಗೋಣ. ಆರಂಭದ ಪ್ರಾರ್ಥನೆಯನ್ನ ನಮ್ಮ ಜೊತೆಯಲ್ಲಿ ಈ ದಿನ ಸಹೋದರ ಜಾನ್ ಡೇವಿಡ್ ಅವರು ಮಾಡಬೇಕೆಂಬುದಾಗಿ ಕೇಳ್ಕೊತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಈ ಒಳ್ಳೆ ದಿವಸವನ್ನು ಕೊಟ್ಟು, ನಿನ್ನೆ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು ಕೊಟ್ಟು, ಇವತ್ತಿನ ದಿವಸದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಕೂಟದಲ್ಲಿ ನಮ್ಮನ್ನು ಎಚ್ಚರಪಡಿಸಿ ನಮ್ಮನ್ನು ಒಂದಾಗಿ ಸೇರಿಸಿದ್ಯಾ, ನಿನಗೆ ಸ್ತೋತ್ರ. ಇಲ್ಲಿ ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಒಂದು ಸೇರುತ್ತಾರೋ ಅವರ ಮಧ್ಯೆ ನಾನು ಇದ್ದೇನೆಂದು ಹೇಳಿದ ದೇವರೇ, ಅಪ್ಪ ತಂದೆಯೇ, ನಮ್ಮ ಮಧ್ಯೆ ಇದ್ದು ನಮ್ಮನ್ನು ನಡೆಸಬೇಕು. ನಿನ್ನ ವಾಕ್ಯಗಳ ಮುಖಾಂತರ ನಮ್ಮ ಜೀವಿತದಲ್ಲಿ ನೀನು ಮಾತನಾಡಬೇಕಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನಪ್ಪ ತಂದೆಯೇ. ಮನುಷ್ಯರಲ್ಲಿ ನಮಗೆ ಭರವಸೆ ಇಲ್ಲ, ನಮಗೆ ನಮ್ಮ ರಕ್ಷಕನ ಒಡೆಯನಾದ ನಿನ್ನಲ್ಲೇ ನಮ್ಮ ಭರವಸೆ ಅಪ್ಪ. ಅಪ್ಪ ತಂದೆಯೇ, ನಾವು ಬೇಡುವರಾಗಿದ್ದೇವಪ್ಪ ತಂದೆ. ಬಂದು ಸೇರಿದಂತಹ ಬರುವಂತಹ ಎಲ್ಲರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ಅಪ್ಪ ತಂದೆ, ನಾನು ಬೇಡುವನಾಗಿದ್ದೇನೆ. ಎಲ್ಲರ ಜೀವಿತದಲ್ಲಿ ನೀನು ಮಾತನಾಡು. ಒಂದು ಮಾತನ್ನು ಎಲ್ಲರ ಜೀವಿತದಲ್ಲಿ ನೀನು ಮಾತನಾಡು. ವಾಕ್ಯವನ್ನು ಕೊಡುವಂತಹ ಸೇವಕರು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ವಿಶೇಷವಾಗಿ ಆಶೀರ್ವದಿಸು. ಅವರ ಬಾಯಿಗೆ ಬಾಯಿಯಾಗಿದೆ ನೀನೇ ನಮ್ಮ ಜೀವಿತದಲ್ಲಿ ಮಾತನಾಡುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಪ್ರಾರಂಭದಿಂದ ಕೊನೆವರೆಗೂ ನೀನು ನಮ್ಮ ಜೊತೆಗಾರನಾಗಿದ್ದು ನೀನು ನಡೆಸಬೇಕು. ಇವತ್ತಿನ ದಿವಸದಲ್ಲಿ ನಿನ್ನ ಅದ್ಭುತ ಕಾರ್ಯವು ನಮ್ಮ ಜೀವಿತದಲ್ಲಿ ನಡಿಬೇಕಪ್ಪ. ಹೌದಪ್ಪ, ಸುವಾರ್ತೆಯನ್ನು ಸಾರುವಂತಹ ಕೆಲಸವನ್ನು ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಿದ್ದಿ. ನೀನು ವಾಕ್ಯ ಹೇಳುತ್ತದಪ್ಪ ತಂದೆ, ಜಗತ್ತು ಉತ್ಪತ್ತಿಗೆ ಮುಂಚೆ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿದ್ದೆ ಅಂತ. ಈ ಲೋಕದಲ್ಲಿ ನಮ್ಮನ್ನು ಸಣ್ಣ ಹಿಂಡನಾಗಿ ನಿನ್ನ ಸುಚಿತ್ತವನ್ನು ನೆರವೇರಿಸುವುದಕ್ಕೆ ಅಪ್ಪ ತಂದೆ ನೀನೆ ನಮ್ಮ ಜೀವಿತದಲ್ಲಿ ಪ್ರಯಾಸ ಪಡುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನೀವು ನನ್ನಲ್ಲಿ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೆ ಬೇಡಿಕೊಳ್ಳಿರಿ, ಅದು ದೊರೆಯುವುದಂತ ಹೇಳುವಾಗ, ಹೌದಪ್ಪ ತಂದೆ, ನಾವು ಬೇಡುವರಾಗಿದ್ದೇವೆ. ಬೇಡುವಂತ ಎಲ್ಲಾ ಮನವಿಗಳನ್ನು ಅಪ್ಪ ತಂದೆ, ಹೌದಪ್ಪ, ನಿನಗೆ ಸಲ್ಲಿಸುವಂತ
ಎಲ್ಲಾ ಮನವಿಗಳನ್ನು ಕೇಳಪ್ಪ ತಂದೆ, ನಮ್ಗೆ ಸದುತ್ತರನ್ನು ಕೊಟ್ಟು ಸನ್ಮಾರ್ಗದಲ್ಲಿ ನಡೆಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರವಾಗಲಿ, ನಿನಗೆ ಮಹಿಮೆಯಾಗಲಿ ಅಪ್ಪ ತಂದೆ. ನಮ್ಮನ್ನು ನಿನ್ನ ಶುಚಿತ್ವವನ್ನು ನೆರವೇರಿಸುವುದಕ್ಕೆ ಅಪ್ಪ ತಂದೆ, ಜಗತ್ತುತ್ಪತ್ತಿಗೆ ಮುಂಚೆ ನಮ್ಮನ್ನು ಆರಿಸಿ, ನೀವು ಈ ಲೋಕದವರಲ್ಲ, ನೀವು ಪರಲೋಕ ಸಂಸ್ಥಾನದವರಿಂದ ನಮ್ಮನ್ನು ಬೇರ್ಪಡಿಸಿ ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದೆ. ಅದಕ್ಕಾಗಿ ಸ್ತೋತ್ರ. ನೀನು ಯಾವಾಗಲೂ ನಮ್ಮ ಜೊತೆಗಾರನಾಗಿದ್ದು ವಾಗ್ದಾನ ಮಾಡಿದ ದೇವರೇ, ಇಂದಿನಿಂದ ಸದಾಕಾಲವು ನೀನು ಹೋಗುವಾಗ ಬರುವಾಗ ಅಪ್ಪ ತಂದೆ ನಿನ್ನ ಜೊತೆಗಾರಲ್ಲಿ ಇರುತ್ತೇನೆ ಎಂದು ಹೇಳಿದ ದೇವರೇ, ನಿನಗೆ ಸ್ತೋತ್ರ. ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಯೆಹೋವನಿಂದಲೇ ನಮಗೆ ಸಹಾಯ ಬರುವುದು. ಅದಕ್ಕಾಗಿ ಸ್ತೋತ್ರ. ನಮ್ಮ ಬಲಬದಿಯಲ್ಲಿ ನೆರಳಿನಂತೆ ನಿದ್ದು ಎಚ್ಚರವಾಗಿದ್ದು ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುವ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ಹೌದಪ್ಪ, ನಿನ್ನ ಹಸ್ತದಲ್ಲಿ ನಮ್ಮನ್ನು ಇಟ್ಟು ಕಾಯ್ದು ಕಾಪಾಡಿದೀಯ. ನಿನಗೆ ಸ್ತೋತ್ರ ಅಪ್ಪ ತಂದೆ. ಪ್ರತ್ಯೇಕವಾಗಿ ನಾನು ಬೇಡುವನಾಗಿದ್ದೇನೆ ಇವತ್ತಿನ ದಿವಸದಲ್ಲಿ ನಮ್ಮ ಜೀವಿತದಲ್ಲಿ ನೀನು ಮಾತನಾಡು. ಹೌದಪ್ಪ ತಂದೆ, ನಮ್ಮನ್ನು ಒಂದೊಂದು ಸ್ಥಳಗಳಿಂದ ನಮ್ಮನ್ನು ನೀನು ಬೇರ್ಪಡಿಸಿ ನಮ್ಮನ್ನು ಕರೆತಂದು ಬಂದಿದ್ಯಾ. ನಿನ್ನ ಕರಪತ್ರವನ್ನಾಗಿ ನಮ್ಮನ್ನು ನೀನು ಇಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಇವತ್ತು ಹೌದಪ್ಪ, ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಪ್ಪ ತಂದೆ ನೀನು ಮಹಿಮೆ ಹೊಂದಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನಪ್ಪ ತಂದೆ. ನಿನಗೆ ಸ್ತೋತ್ರ. ಹೌದಪ್ಪ, ಎಲ್ಲ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರವನ್ನು ಎಲ್ಲವನ್ನು ನಿನಗೆ ಒಬ್ಬನಿಗೆ ಸಲ್ಲಿಸಿ ನಾನು ಬೇಡಿ ಎಂದಿದ್ದೇನೆ ತಂದೆಯೇ. ಆಮೇನ್. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರ ಜಾನ್ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 243ನೇ ಕೀರ್ತನೆಯನ್ನು ಹಾಡಿಕೊಳ್ಳೋಣ. 243ನೇ ಕೀರ್ತನೆ. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ. ಇನ್ನೂರ 43ನೇ ಕೀರ್ತನೆ ಸಭಾ ಸಂಗೀತಗಳಲ್ಲಿ. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ. ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ. ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ. ಸತ್ಯವಾಕ್ಯದು ಧರೆಯ ತೊಂದರೆ ಬೇಗ ಪೋಪುದು ಕೇಳಿರಿ. ಸತ್ಯವಾಕ್ಯದು ಧರೆಯ ತೊಂದರೆ ಬೇಗ ಪೋಪುದು ಕೇಳಿರಿ. ನಿತ್ಯ ಕಾಲವು ಬೇಗ ಬರುವುದು ತಿಳಿದು ಯೋಚನೆ ಮಾಡಿರಿ. ನಿತ್ಯ ಕಾಲವು ಬೇಗ ಬರುವುದು ತಿಳಿದು ಯೋಚನೆ ಮಾಡಿರಿ. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ. ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ. ಇಂದು ತುಂಬಿದ ಭಾಗ್ಯ ನಾಳೆಗೆ ಮಾಯವೊಪ್ಪುದು ತಿಳಿಯಿರಿ. ಇಂದು ತುಂಬಿದ ಭಾಗ್ಯ ನಾಳೆಗೆ ಮಾಯವೊಪ್ಪುದು ತಿಳಿಯಿರಿ. ಸಂದು ಹೋಗದ ನಿತ್ಯ ಕಾಲದ ಭಾಗ್ಯ ಮುಂದಿಡ ಕಲಿಯಿರಿ. ಸಂದು ಹೋಗದ ನಿತ್ಯ ಕಾಲದ ಭಾಗ್ಯ ಮುಂದಿಡ ಕಲಿಯಿರಿ. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ. ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ. ನಿತ್ಯ ಗದ್ದಲದೊಳಗೆ ಸೂಕ್ಷ್ಮದ ಸದ್ದು ಕಿವಿಯೊಳು ಬೀಳ್ವದು. ನಿತ್ಯ ಗದ್ದಲದೊಳಗೆ ಸೂಕ್ಷ್ಮದ ಸದ್ದು ಕಿವಿಯೊಳು ಬೀಳ್ವದು. ನಿತ್ಯ ಕಾಲವಗತ್ಯ ಮನದೊಳು ನೀವೇ ಯೋಚಿಸಿಕೊಳ್ಳುವುದು.
ನಿತ್ಯ ಕಾಲವಗತ್ಯ ಮನದೊಳು ನೀವೇ ಯೋಚಿಸಿಕೊಳ್ಳುವುದು. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ. ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ. ಸಾವು ಬಂದರೆ ನಿತ್ಯ ಕಾಲವು ಉದಯವಾಗುವುದು ಅರಿಯಿರಿ. ಸಾವು ಬಂದರೆ ನಿತ್ಯ ಕಾಲವು ಉದಯವಾಗುವುದು ಅರಿಯಿರಿ. ಯಾವ ಸ್ಥಿತಿಯೊಳು ನಮ್ಮ ಆತ್ಮವ ಕಂಡುಕೊಳ್ಳುವುದು ತಿಳಿಯಿರಿ. ಯಾವ ಸ್ಥಿತಿಯೊಳು ನಮ್ಮ ಆತ್ಮವ ಕಂಡುಕೊಳ್ಳುವುದು ತಿಳಿಯಿರಿ. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ. ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ. ಪರಮ ಸುಖದಳು ಕಂಡುಕೊಂಡರೆ ಹರುಸಗೊಳ್ಳುವೆವಲ್ಲವೇ. ಪರಮ ಸುಖದಳು ಕಂಡುಕೊಂಡರೆ ಹರುಸಗೊಳ್ಳುವೆವಲ್ಲವೇ. ನರಕ ವೇದನೆಯಲ್ಲಿ ಕಂಡರೆ ನಿತ್ಯ ಕಣ್ಣೀರಲ್ಲವೇ. ನರಕ ವೇದನೆಯಲ್ಲಿ ಕಂಡರೆ ನಿತ್ಯ ಕಣ್ಣೀರಲ್ಲವೇ. ಮುಂದೆ ಕಾಣುವ ನಿತ್ಯ ಕಾಲವು ಶ್ರೇಷ್ಠವಾಗಿದೆ ನೋಡಿರಿ. ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ. ಸಂದು ಹೋಗುವ ಧರೆಯ ಚಿಂತೆಯ ಬಿಟ್ಟು ಯೋಚನೆ ಮಾಡಿರಿ. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಮತ್ತೊಮ್ಮೆ ದೇವರ ಸಭೆಯನ್ನ ವಂದಿಸುತ್ತಾ ಕರ್ತನ ಕೃಪಾ ಸನ್ನಿಧಾನಕ್ಕೆ ಆಹ್ವಾನಿಸುವಂತವನಾಗಿದ್ದೇನೆ. ಈ ಹಾಡು ನನಗೆ ಬಹಳ ಪ್ರಿಯವಾದ ಹಾಡು. ಅದಕ್ಕಾಗಿಯೇ ನಾನು ಯಾವಾಗಲೂ ಈ ಹಾಡನ್ನ ಕಾರ್ಯಕ್ರಮದಲ್ಲಿ ನಾನು ಆರಿಸಿಕೊಳ್ಳುತ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಆರಾಧನೆಗೆ ಹೋಗುವಾಗ ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ಸ್ವಾಮಿ, ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಮ್ಮನ್ನು ಆಶೀರ್ವದಿಸು, ನಮ್ಮೊಟ್ಟಿಗೆ ಮಾತನಾಡು. ಪರಿಶುದ್ಧವಾದ ಸಬ್ಬತ್ತಿನ ದಿನದ ಆಶೀರ್ವಾದಗಳನ್ನು ನಮಗೆ ಒದಗಿಸಿಕೊಡು. ನಿನಗೆ ಮಹಿಮೆಯಾಗಲಿ. ನಮ್ಮನ್ನು ಉಪಯೋಗಿಸು. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೇನ್. ಲೂಕನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಈ ಬೆಳಗಿನ ಜಾವದಲ್ಲಿ ಕರ್ತನು ನಮ್ಮೊಟ್ಟಿಗೆ ಮಾತನಾಡಲು ಇಷ್ಟಪಡುವಂತವನಾಗಿದ್ದಾನೆ. 38ನೇ ವಚನ, 6ನೇ ಅಧ್ಯಾಯ 38ನೇ ವಚನ. ಕೊಡಿರಿ, ಆಗ ನಿಮಗೂ ಕೊಡುವರು. ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಿಗೆಗೆ ಹಾಕುವರು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅಂದನು. ಕೊಡಿರಿ, ಆಗ ನಿಮಗೂ ಕೊಡುವರು. ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಿಗೆಗೆ ಹಾಕುವರು. ದೇವರ ಮಕ್ಕಳಾದ ನಮ್ಮನ್ನ ದೇವರು ಉದ್ದೇಶಿಸಿ ಈ ಮಾತುಗಳನ್ನು ಹೇಳುವಂತವನಾಗಿದ್ದಾನೆ. ಕೊಡಿರಿ, ನಿಮಗೂ ಕೊಡಲ್ಪಡುವುದು. ಸೊ ನಮಗೆ ಕೊಡಿರಿ ಎಂಬುದಾಗಿ ಕೇಳುವಂತವನಾಗಿದ್ದಾನೆ. ಮಲಾಕಿಯನ್ ಬರೆದಂತ ಪ್ರವಾದನೆಯಲ್ಲಿ ದೇವರು ತನ್ನ ಜನರಿಗೆ ಈ ಪ್ರಶ್ನೆಗಳನ್ನ ಕೇಳ್ತಾರೆ. ಎರಡನೇ ಅಧ್ಯಾಯ 7ನೇ ವಚನದಲ್ಲಿ, ನೀವು ಯೆಹೋವನನ್ನು ನಿಮ್ಮ ಮಾತುಗಳಿಂದ ಬೇಸರಗೊಳಿಸಿದ್ದೀರಿ. ಯಾವ ವಿಷಯದಲ್ಲಿ ಆತನನ್ನು ಬೇಸರಗೊಳಿಸಿದ್ದೇವೆ ಅನ್ನುತ್ತೀರಾ? ಇಸ್ರಾಯೇಲರ ಕುರಿತಾಗಿ
ನೀವು ನನ್ನನ್ನ ಬೇಸರಗೊಳಿಸಿದ್ದೀರಿ ಎಂಬುದಾಗಿ ಹೇಳ್ತಾನೆ. ಯಾವ ವಿಷಯದಲ್ಲಿ ನನ್ನನ್ನು ಬೇಸರಗೊಳಿಸಿದ್ದೀರಿ ಅಂತ ನನ್ನನ್ನ ಕೇಳ್ತಾ ಇದ್ದೀರಾ? ಇವತ್ತು ನಮಗೆ ಸ್ವಾಮಿ ಕೇಳ್ತಾ ಇದ್ದಾನೆ, ಕೊಡಿರಿ. ಯಾವ ವಿಷಯವನ್ನ, ಯಾವುದನ್ನ ಕೊಡಬೇಕೆಂಬುದಾಗಿ ನನ್ನನ್ನು ಕೇಳ್ತಾ ಇದ್ದೀರಾ? ಹಾಗಾದ್ರೆ ಕೇಳ್ರಿ. ಯಾವ ವಿಷಯದಲ್ಲಿ ನೀವು ನನ್ನ ಕಡೆಗೆ ನನಗೆ ಕೊಡಬೇಕಾದದ್ದನ್ನ ಕೊಡಬೇಕಾಗಿದೆ ಎಂಬುದನ್ನ ನಿಮಗೆ ತಿಳಿಸ್ತೇನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮಲಕೈನ್ ಬರೆದಂತ ಪ್ರವಾದನೆ 3ನೇ ಅಧ್ಯಾಯದಲ್ಲಿ ಈ ಮಾತನ್ನ ತಿಳಿಸ್ತಾರೆ. 7ನೇ ವಚನದಲ್ಲಿ, ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಓರೆಯಾದಿರಿ, ಅವುಗಳನ್ನು ಅನುಸರಿಸಲಿಲ್ಲ. ನನ್ನ ಕಡೆಗೆ ಪುನಃ ತಿರುಗಿರಿ, ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ಕೊಡಿರಿ ಎಂಬುದಾಗಿ ಹೇಳುವಾಗ ದೇವರು ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಹೇಳ್ತಾರೆ. ಅಂದರೆ ನಿಮ್ಮ ಗಮನವನ್ನ ನನ್ನ ಕಡೆಗೆ ತಿರುಗಿಸಿರಿ. ನಿಮ್ಮ ಗಮನ ಈಗ ಸದ್ಯದಲ್ಲಿ ನನ್ನ ಕಡೆಗೆ ಇಲ್ಲ. ಲೋಕದಲ್ಲಿ ನಿಮ್ಮ ಕಿವಿಗೆ ಬೀಳುವಂತ ಈಗ ಲೋಕದ ಎಲ್ಲ ವಿಷಯಗಳ ಬಗ್ಗೆ ನೀವು ಗಮನ ಹರಿಸ್ತಾ ಇದ್ದೀರಿ. ನಿಮ್ಮ ಕಣ್ಣಿಗೆ ಕಾಣುವಂತ ವಿಷಯಗಳ ಬಗ್ಗೆ ಗಮನ ಹರಿಸ್ತಾ ಇದ್ದೀರಿ. ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ನನಗೆ ಗಮನ ಕೊಡಿರಿ, ನನ್ನ ಬಗ್ಗೆ ಯೋಚನೆ ಮಾಡಿರಿ. ನಾನು ನಿಮ್ಮ ಜೊತೆಯಲ್ಲಿದ್ದೇನೆ, ನಿಮ್ಮ ಪಕ್ಕದಲ್ಲಿದ್ದೇನೆ, ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದೇನೆ. ನನ್ನ ಮಾತುಗಳಿಗೆ ಗಮನ ಕೊಡಿರಿ. ಜ್ಞಾನೋಕ್ತಿಯಲ್ಲಿ ಹೇಳ್ತಾನೆ, ಜ್ಞಾನೋಕ್ತಿಯಲ್ಲಿ 4ನೇ ಅಧ್ಯಾಯ 1ನೇ ವಚನದಲ್ಲಿ ಈ ಮಾತನ್ನು ನಮಗೆ ತಿಳಿಸ್ತಾನೆ. ಮಕ್ಕಳಿರ, ತಂದೆಯ ಶಿಕ್ಷಣವನ್ನು ಕೇಳಿರಿ, ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿಗೂಡಿರಿ. ಕೊಡಿರಿ ಎಂಬುದಾಗಿ ಹೇಳುವಾಗ ನಿಮ್ಮ ಗಮನವನ್ನ ಕೊಡಿರಿ. ನಿಮ್ಮ ಗಮನವನ್ನ ನನ್ನ ಕಡೆಗೆ ನೀವು ಹರಿಸುವುದಾದರೆ ನಿಮ್ಮ ಕಿವಿಗಳನ್ನ ತೆರೆಯಿರಿ, ನನ್ನ ಶಬ್ದವನ್ನ ಆಲಿಸಿರಿ. ಇಲ್ಲಿ ಹೇಳ್ತಾನೆ ಜ್ಞಾನೋಕ್ತಿ 8ನೇ ಅಧ್ಯಾಯದಲ್ಲಿ 32 ಮತ್ತು 33ನೇ ವಚನದಲ್ಲಿ ಈ ಮಾತುಗಳನ್ನ ತಿಳಿಸ್ತಾನೆ. ಮಕ್ಕಳಿರ, ಈಗ ನನ್ನ ಕಡೆಗೆ ಕಿವಿಗೊಡಿರಿ, ನನ್ನ ಮಾರ್ಗಗಳನ್ನು ಅನುಸರಿಸುವವರು ಧನ್ಯರೇ ಸರಿ. ಉಪದೇಶವನ್ನು ಕೇಳಿರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರಿ. ಕೊಡಿರಿ, ನಿಮಗೂ ಕೊಡಲ್ಪಡುವುದು, ಜಡಿದು ಅಲ್ಲಾಡಿಸಿ ತುಂಬಿ ತುಳುಕು ಹಾಗೆ ನಿಮಗೆ ಕೊಡುತ್ತೇನೆ. ನೀವು ನಿಮ್ಮ ಗಮನವನ್ನು ನನ್ನ ಕಡೆಗೆ ತಿರುಗಿಸಿದರೆ ನನ್ನಿಂದ ನಿಮಗೆ ಈ ಭೂಮಿ ಮೇಲೆ ನಿಮಗೆ ಬೇಕಾದ ಎಲ್ಲಾ ಆಶೀರ್ವಾದಗಳು ಜಡಿದು ಅಲ್ಲಾಡಿಸಿ ತುಂಬಿ ನಿಮ್ಮ ಸೆರಿಗೆಗೆ ಹಾಕುವಂತೆ ನಾನು ಮಾಡುವಂತನಾಗಿದ್ದೇನೆ. ನೀವು ಮಾಡಬೇಕಾದಂಥದ್ದು ಏನು? ನೀವು ಕೊಡಬೇಕಾದದ್ದು ಏನು? ಜಸ್ಟ್ ನಿಮ್ಮ ಗಮನವನ್ನ ನನ್ನ ಕಡೆಗೆ ತಿರುಗಿಸಿರಿ, ನಿಮ್ಮ ಕಿವಿಯನ್ನ ನನ್ನ ಕಡೆಗೆ ತಿರುಗಿಸಿರಿ, ನನ್ನ ಉಪದೇಶವನ್ನ ಕೇಳಿರಿ, ನನ್ನ ಉಪದೇಶವನ್ನ ಕೇಳಿರಿ. ಕೀರ್ತನೆಗಾರನು ಹೇಳ್ತಾನೆ 149ನೇ ಅಧ್ಯಾಯ 16ನೇ ವಚನದಲ್ಲಿ. ಕೀರ್ತನೆಗಾರನು 149ನೇ ಅಧ್ಯಾಯ 6ನೇ ವಚನದಲ್ಲಿ ಈ ಮಾತನ್ನ ತಿಳಿಸ್ತಾರೆ. ಅವರ ಬಾಯಲ್ಲಿ ಯೆಹೋವನ ಸ್ತೋತ್ರವು, ಕೈಯಲ್ಲಿ ಇಬ್ಬಾಯಿ ಕತ್ತಿಯೂ ಇರಲಿ. ನಿಮ್ಮ ಗಮನ ನನ್ನ ಕಡೆಗೆ ಇರುವುದಾದರೆ ನಿಮ್ಮ ಬಾಯಲ್ಲಿ ಇವುಗಳು ಇರಬೇಕಾಗ್ತದೆ, ನಿಮ್ಮ ಕೈಯಲ್ಲಿ ಇದು ಇರಬೇಕಾಗ್ತದೆ.
ನಿಮ್ಮ ಗಮನವನ್ನ ನನ್ನ ಕಡೆಗೆ ತಿರುಗಿಸಿ. ನೀವು ನನ್ನ ಕಡೆಗೆ ತಿರುಗಿದರೆ ನಿಮ್ಮ ಬಾಯಲ್ಲಿಯೂ ನಿಮ್ಮ ಕೈಯಲ್ಲಿಯೂ ಈ 2 ವಿಷಯಗಳಿರುವುದನ್ನ ನಾನು ನೋಡಬೇಕೆಂಬುದಾಗಿ ಇಷ್ಟಪಡ್ತೇನೆ. ಒಂದು, ನಿಮ್ಮ ಬಾಯಲ್ಲಿ ನನ್ನ ಸ್ತೋತ್ರ ಇರಬಹುದು. ನಿಮ್ಮ ಬಾಯಿ ನನ್ನನ್ನು ಸ್ತುತಿಸುತ್ತಾ ಇರಬೇಕು. ಜೊತೆಗೆ ನಿಮ್ಮ ಕೈಯಲ್ಲಿ ನನ್ನ ವಾಕ್ಯವೆಂಬ ಇಪಾಯಿ ಕತ್ತಿ ಇರಬೇಕು. ನಿಮ್ಮ ಕಿವಿಯನ್ನು ಇತ್ತ ಕಡೆಗೆ ತಿರುಗಿಸಿರಿ. ನನ್ನ ಉಪದೇಶವನ್ನ ಕೇಳಿರಿ. ನನ್ನ ಉಪದೇಶವನ್ನ ನೀವು ಕೇಳಬೇಕಾದ್ರೆ ನಿಮ್ಮ ಬಾಯಲ್ಲಿ ನನ್ನ ಸ್ತೋತ್ರ ಇರಬೇಕು ಮತ್ತು ನಿಮ್ಮ ಕೈಯಲ್ಲಿ ನನ್ನ ವಾಕ್ಯಗಳು ಇರಬೇಕು. ನೀವು ನಿಮ್ಮ ಗಮನವನ್ನ ನನ್ನ ಕಡೆಗೆ ತಿರುಗಿಸಿದರೆ ನನಗೆ ನೀವು ಏನು ಕೊಡಬೇಕೆಂಬುದನ್ನ ನೀವು ಅರ್ಥ ಮಾಡ್ಕೊಳ್ತೀರಿ, ನೀವು ತಿಳ್ಕೊಳ್ತೀರಿ. ಆಗ ನೀವು ಜ್ಞಾನವಂತರಾಗ್ತೀರಿ ಮತ್ತು ನಾನು ನಿಮಗೆ ಕೊಡಬೇಕಾದದನ್ನ ಜಡಿದು ಅಲ್ಲಾಡಿಸಿ ತುಂಬಿ ತುಳುಕುವ ಹಾಗೆ ನಿಮ್ಮ ಸೆರಿಗೆಗೆ ಹಾಕ್ತೇನೆ. ನೋಡೋಣ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ನಮ್ಮಿಂದ ಏನನ್ನ ಕೇಳುವಂತವನಾಗಿದ್ದಾನೆ, ಏನನ್ನ ಕೇಳುವಂತವನಾಗಿದ್ದಾನೆ. ಏಸಾಯನ ಬರೆದಂತ ಪ್ರವಾದನೆ 58ನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ನಮಗೆ ಈ ಸತ್ಯವನ್ನ ತಿಳಿಸುವಂತವನಾಗಿದ್ದಾನೆ. ದೇವರ ಮಕ್ಕಳಾದ ನಾವು ಈ ಭೂಮಿ ಮೇಲೆ ದೇವರಿಗಾಗಿ ಕೊಡಬೇಕಾದದ್ದು ಏನು? ಏಸಾಯನ ಬರೆದಂತ ಪ್ರವಾದನೆ 58ನೇ ಅಧ್ಯಾಯ 6ರಿಂದ 11 ವಚನಗಳ ತನಕ. ನೋಡಿರಿ, ಕೇಡಿನ ಬಂಧಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು, ನಿನ್ನಂತೆ ನೆರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ? ಕೊಡಿರಿ ಎಂಬುದಾಗಿ ಹೇಳುವಾಗ ನನಗೆ ಕೊಡುವಂಥದ್ದನ್ನ ನಿಮಗೆ ತಿಳಿಸ್ತೇನೆ. ನೀವು ಕೊಡಬೇಕಾಗಿರೋದು ಯಾರಿಗೆ? ಹಸಿದವರಿಗೆ ಅನ್ನವನ್ನ ಕೊಡಿರಿ. ಒಂದು ತಂಬಿಗೆ ನೀರನ್ನ ಯಾರಿಗಾದ್ರೂ ಕೊಟ್ರೆ ಈ ಭೂಮಿ ಮೇಲೆ ನಿಮ್ಮಂತೆ ಇರುವಂತ ಒಬ್ಬ ಚಿಕ್ಕವನಿಗೆ ನೀವೇನನ್ನ ಮಾಡ್ತೀರಿ ಅದನ್ನ ನನಗೂ ಮಾಡದ ಹಾಗಾಯ್ತು. ಕುಡಿರಿ. ನಿಮ್ಮಂತೆ ಇರುವಂತ ನಿಮ್ಮ ನೆರೆಯವನಿಗೆ ಕೊಡಿರಿ. ಹಸಿದವರಿಗೆ ಅನ್ನವನ್ನ ಕೊಡಿರಿ. ಬಡವರನ್ನ ಮನೆಗೆ ಬರಮಾಡಿ. ಮನೆಯಲ್ಲಿ ಇರೋದನ್ನ ಹಸಿದವರಿಗೆ ಕೊಡಬೇಕೆಂಬುದಾಗಿ ದೇವರು ಇಷ್ಟಪಡ್ತಾರೆ. ನಮ್ಮ ಕುಟುಂಬಗಳಲ್ಲಿ ನಮ್ಮ ಐಶ್ವರ್ಯವನ್ನ, ನಮ್ಮ ಸಂತೋಷವನ್ನ ಬಡವರ ಜೊತೆಯಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ಇಷ್ಟಪಡ್ತಾರೆ. ಹಸಿದವರಿಗೆ ಅನ್ನವನ್ನ ಕೊಡ್ರಿ. ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಡ್ರಿ. ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು. ಈ 3 ವಿಷಯಗಳನ್ನ ನನಗೆ ಕೊಡಿರಿ ಎಂಬುದಾಗಿ ಹೇಳ್ತಾರೆ. ಹಸಿದವರಿಗೆ ಅನ್ನ ಕೊಡ್ರಿ, ಬಡವರಿಗೆ ಬರಮಾಡಿಕೊಂಡು ಅವರ ಕೊರತೆ ಏನೆಂಬುದನ್ನು ತಿಳಿದುಕೊಂಡು ಕೈಲಾದಷ್ಟು ಅವರಿಗೆ ಉಪಕಾರ ಮಾಡ್ರಿ. ಮತ್ತು ಬೆತ್ತಲೆಯವರನ್ನ ಕಂಡಾಗ ಅವರ ಬೆತ್ತಲೆಯನ್ನ ಬಿಟ್ಟು ಹಾಗೆ ನೋಡ್ಕೊಂಡು ಹೋಗ್ಬೇಡ್ರಿ, ಅವರಿಗೆ ಹೊದಿಸುವಂತ ಪ್ರಯತ್ನವನ್ನ ಮಾಡ್ರಿ. ಇದನ್ನ ನೀವು ಮಾಡಬೇಕಾದದ್ದು. 2ನೇದಾಗಿ ಮತ್ತಾಯನ ಬರೆದಂತ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಹೋಗೋಣ. ಮತ್ತಾಯನ ಬರೆದಂತ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನ. ಪಾಸ್ಟರ್ 39. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗೆನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನೂ ಒಡ್ಡು.
ಹೋದ್ರಿ. ನಿನ್ನ ಸಂಗಡ ವ್ಯಾಜ್ಯ ಮಾಡಿ ನಿನ್ನ ಒಳಂಗಿಯನ್ನು ತಕ್ಕೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನೂ ಬಿಡು. ಒಬ್ಬನು 1 ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟಿ ಹಿಡಿದರೆ ಅವನ ಸಂಗಡ 2 ಮೈಲು ಹೋಗು. ನಿನ್ನನ್ನು ಬೇಡುವವನಿಗೆ ಕೊಡು, ನಿನ್ನಲ್ಲಿ ಕಡ ಈಸಿಕೊಳ್ಳಬೇಕೆಂದು ಬಂದವನಿಗೆ ಮುಖ ತಿರುವಿಕೊಳ್ಳಬೇಡ. ಕೊಡಿರಿ, ನಿಮಗೆ ಕೊಡಲ್ಪಡುವುದು. ಜಡಿದು ಅಲ್ಲಾಡಿಸಿ ತುಂಬಿ ತುಳುಕು ಹಾಗೆ ನಿಮ್ಮ ಸೆರಿಗೆಗೆ ಹಾಕುವರು. 2ನೇ ವಿಷಯದಾಗಿ ಕೊಡಿರಿ ಎಂಬುದಾಗಿ ಕೇಳುವಾಗ ಈ ಸಂಗತಿಗಳನ್ನ ನಮಗೆ ತಿಳಿಸುವಂತನಾಗಿದ್ದಾನೆ. ಒಬ್ಬನು ನಿನ್ನ ಬಲಗೆನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು. ಇದನ್ನ ದೇವರು ನಮ್ಮಿಂದ ಅಪೇಕ್ಷಿಸುವಂತನಾಗಿದ್ದಾನೆ. 2ನೇದಾಗಿ, ನಿನ್ನ ಸಂಗಡ ವ್ಯಾಜ್ಯ ಮಾಡಿ ನಿನ್ನ ಒಳಂಗಿಯನ್ನು ತಕ್ಕೊಳ್ಳಬೇಕೆಂದಿದ್ದವನಿಗೆ ಮೇಲಂಗಿಯನ್ನು ಬಿಟ್ಟು ಬಿಡು. ಜಗಳ ಮಾಡೋಕ್ ಹೋಗ್ಬೇಡ, ವಾದ ಮಾಡೋಕ್ ಹೋಗ್ಬೇಡ, ಕೊಡೋದಿಲ್ಲ ಅನ್ಬೇಡ, ಕೊಟ್ಬಿಡು. ಒಬ್ಬನು 1 ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟು ಹಿಡಿದರೆ ಅವನ ಸಂಗಡ 2 ಮೈಲು ಹೋಗು. ನಿನ್ನನ್ನು ಬೇಡುವವನಿಗೆ ಕೊಡು. ಪ್ರಿಯರೇ, ಒಂದು ವೇಳೆ ದೇವರ ಮಕ್ಕಳಾದಂತ ನಾವು ಈ ಭೂಮಿ ಮೇಲೆ ಮನುಷ್ಯರ ಮಧ್ಯದಲ್ಲಿ ವಾಸಿಸುವಾಗ ಹೀಗೆ ನಡೆದುಕೊಳ್ಳುವುದಾದ್ರೆ ಭೂಮಿ ಮೇಲೆ ಯಾವ ಸಮಸ್ಯೆನೂ ಇರುವುದಿಲ್ಲ. ಸ್ವಾಮಿ ಹೇಳ್ತಾನೆ, ಕೊಡಿರಿ, ನಿಮಗೆ ಕೊಡಲ್ಪಡುವ. ಯಾರಿಗಾಗಿ ಕೊಡ್ತಾ ಇದ್ದೀರಾ? ನನಗಾಗಿ. ಯಾವ ವಿಷಯದಲ್ಲಿ ಈ ಜನರು ನನಗೆ ಕೊಡಬೇಕಾದದನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಈ ವಿಷಯಗಳಲ್ಲಿ ನಿಮ್ಮ ಹೃದಯಗಳು, ನಿಮ್ಮ ಮನಸ್ಸನ್ನ ನನ್ನ ಕಡೆಗೆ ತಿರುಗಿಸಬೇಕಾಗಿದೆ. ನನ್ನ ಚಿತ್ತವೇನೆಂಬುದನ್ನು ಅರಿಯಬೇಕಾಗಿದೆ. ನನಗೆ ಕೊಡಬೇಕಾದಂತ ವಿಷಯಗಳು ಪ್ರಾಮುಖ್ಯವಾದಗಳು ಇವೆ. ಹಸಿದವರಿಗೆ ಅನ್ನ ಕೊಡ್ತಕ್ಕಂಥದ್ದು, ಬಡವರನ್ನ ಬರಮಾಡ್ಕೊಳ್ತಕ್ಕಂಥದ್ದು, ಬೆತ್ತಲೆಯವರನ್ನ ಕಂಡಾಗ ಒದಗಿಸ್ತಕ್ಕಂಥದ್ದು. ಒಂದು ವೇಳೆ ನಿನಗೆ ಯಾರಾದರೂ ಹಿಂಸೆ ಮಾಡಿದ್ರೆ ಅವರಿಗೆ ನಿಮ್ಮ ಇನ್ನೊಂದು ಕೆನ್ನೆಯನ್ನು ಒಡ್ಡುವುದು. ಅಪಕಾರಕ್ಕೆ ಬದಲಾಗಿ ಅಪಕಾರವನ್ನು ಮಾಡುವುದಲ್ಲ, ಮುಯ್ಯಿಗೆ ಬದಲಾಗಿ ಮುಯ್ಯನ್ನ ತೀರಿಸುವುದಿಲ್ಲ. ಬದಲಾಗಿ ಆ ಅನ್ಯಾಯವನ್ನ ಸಹಿಸಿಕೊಳ್ಳುವುದು. ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ಒಡ್ಡು. ನಿನ್ನ ಒಳಂಗಿಯನ್ನು ತೆಗೆದುಕೋಬೇಕು ಅಂತ ಹೇಳಿ ಕೈ ಹಾಕಿದ್ರೆ ಮೇಲಂಗಿಯನ್ನು ನೀನೇ ಸ್ವತಃ ತೆಗೆದು ಅವನು ಕೊಟ್ಟು ಜಗಳನೇ ಇರೋದಿಲ್ಲ. 1 ಮೈಲು ಬಾ ಅಂತೇಳಿ ನಿನ್ನನ್ನು ಬಿಟ್ಟು ಕರೆದ್ರೆ 2 ಮೈಲು ಹೋಗು, ಖುಷಿ ಆಗ್ತದೆ. ಇದು ತಾನೇ ನೀವು ನನಗೆ ಕೊಡಬೇಕಾದದ್ದು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ವಿಷಯಗಳಲ್ಲಿ ದೇವರಿಗೆ ಕೊಡಬೇಕಾದದ್ದನ್ನ ನಾವು ಕೊಡಬೇಕಾದ್ರೆ ದೇವರ ವಾಕ್ಯ ನಮಗೆ ಹೇಳ್ತದೆ, ಯೆಹೆಜ್ಕೇಲನು ಬರೆದಂತ ಪ್ರವಾದನೆ 36ನೇ ಅಧ್ಯಾಯ 26ನೇ ವಚನ. ಯೆಹೆಜ್ಕೇಲನು ಬರೆದಂತ ಪ್ರವಾದನೆ 36ನೇ ಅಧ್ಯಾಯ 26ನೇ ವಚನ. ನನ್ನ ಸಹೋದರ 36ನೇ ಅಧ್ಯಾಯ 26ನೇ ವಚನ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನಿಮ್ಮ ಹೃದಯಗಳು ಕಲ್ಲಾಗಿವೆ. ನಿಮ್ಮ ಗಮನವನ್ನು ಇತ್ತ ತಿರುಗಿಸ್ತೀರಿ, ನಿಮ್ಮ ಕಿವಿಯನ್ನ ಇತ್ತ ತಿರುಗಿಸ್ತೀರಿ, ನನ್ನ ಉಪದೇಶವನ್ನ ಕೇಳಿರಿ. ನಿಮ್ಮ ಹೃದಯದ ಹಲಗೆಯ ಮೇಲೆ ನಾನು ಆಜ್ಞೆಗಳನ್ನ ಬರೀತೇನೆ. ಕಲ್ಲಾದ ನಿಮ್ಮ ಹೃದಯವನ್ನ ಮಾರ್ಪಡಿಸಿ ಮೃದುಗೊಳಿಸಿ ನನ್ನ ಆಜ್ಞೆಗಳು ಅವುಗಳಲ್ಲಿ ನೆರವೇರುವ ಹಾಗೆ ಮಾಡ್ತೇನೆ. ಈ ನನ್ನ ಮಾತುಗಳು ನಿಮ್ಮ ಜೀವಿತದಲ್ಲಿ ನೆರವೇರಬೇಕಾದ್ರೆ ಬಡವನಿಗೆ ಅನ್ನವನ್ನು ಕೊಡೋದು, ಬಡವನನ್ನ ಮನೆಗೆ ಬರಮಾಡ್ಕೊಳ್ತಕ್ಕಂಥದ್ದು, ಬೆತ್ತಲೆಯಲ್ಲಿರುವನ್ನ ಕಂಡಾಗೆಲ್ಲ ಹೊದಿಸುವಂಥದ್ದು, ನಮ್ಮನ್ನ ಹಿಂಸೆ ಪಡಿಸುವವರಿಗೆ ಒಂದು ಕೆನೆಗೆ ಇನ್ನೊಂದು ಕೆನೆಯನ್ನು ಕೊಡುವಂಥದ್ದು, ಕಸಕೊಳ್ಳುವವರಿಗೆ ಬಿಟ್ಟು ಕೊಡ್ತಕ್ಕಂಥದ್ದು, ಬಿಟ್ಟಿ ಕೇಳುವಂಥವ್ರಿಗೆ ಇನ್ನೂ ಹೆಚ್ಚು
ಒದಗಿಸಿಕೊಡ್ತಕ್ಕಂಥದ್ದು. ಇವು ನನಗಿಷ್ಟವಾದಂತ ಸಂಗತಿ. ಇವುಗಳನ್ನ ನೀವು ಮಾಡಬೇಕಾದ್ರೆ ಕಲ್ಲಾದ ನಿಮ್ಮ ಹೃದಯವನ್ನ ನನಗೆ ಕೊಡ್ರಿ, ಅವುಗಳಲ್ಲಿ ನನ್ನ ಆಜ್ಞೆಗಳನ್ನ ಬರೀತೇನೆ. ಆಗ ನನ್ನ ಉಪದೇಶಗಳು ನಿಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತವುಗಳಾಗಿವೆ. ನಿಮ್ಮ ಹೃದಯವನ್ನ ನನಗೆ ಕೊಡಿರಿ. ನಾವು ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಹೃದಯವನ್ನ, ಮಾಡಬೇಕಾಗಿರ್ತಕ್ಕಂಥದ್ದು ಆತನ ಚಿತ್ತವನ್ನು. ಆತನ ಚಿತ್ತಕ್ಕೆ ವಿಧೇಯರಾಗುವಾಗ ದೇವರು ನಮ್ಮನ್ನ ಜಡಿದು ಅಲ್ಲಾಡಿಸಿ ತುಂಬಿ ತುಳುಕುವ ಹಾಗೆ ಬೇಕಾದದ್ದೆಲ್ಲವನ್ನ ಈ ಭೂಮಿ ಮೇಲೆ ನಮಗೆ ಒದಗಿಸಿಕೊಡುವಂತನಾಗಿದ್ದಾನೆ. ಮುಂದೆ ನಾವು ನೋಡೋಣ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವರಿಗಾಗಿ ನಾವು ಕೊಡಬೇಕಾದದ್ದು ಏನು. ಮಲಕ್ಕಾಯನ್ ಬರೆದಂತಹ ಪ್ರವಾದನೆ 3ನೇ ಅಧ್ಯಾಯ 10ನೇ ವಚನ. ಮಲಕ್ಕಿಯನ್ ಬರೆದಂತ ಪ್ರವಾದನೆ 3ನೇ ಅಧ್ಯಾಯ 10ನೇ ವಚನ. 3ನೇ ಅಧ್ಯಾಯ 10ನೇ ವಚನ. 10ನೇ ವಚನ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನೂ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಯುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕೊಡಿರಿ ನಿಮಗೆ ಕೊಡಲ್ಪಡುವುದು, ಜಡಿದು ಅಲ್ಲಾಡಿಸಿ ತುಂಬಿ ತುಳುಕು ಹಾಗೆ ನಿಮ್ಮ ಸೆರೆಗೆಗೆ ಹಾಕುವ. ಈ ಮಾತುಗಳನ್ನ ಈ ವಾಕ್ಯದಲ್ಲಿ ಆತನು ನೆರವೇರಿಸುವಂತ ಭರವಸೆಯನ್ನ ನಮಗೆ ಕೊಡ್ತಾರೆ. ನನ್ನನ್ನ ಪರೀಕ್ಷಿಸಿರಿ, ಕೊಡಬೇಕಾದದ್ದನ್ನ ನನಗೆ ಕೊಟ್ಟು ನನ್ನನ್ನ ಪರೀಕ್ಷಿಸಿರಿ. ಪರೀಕ್ಷೆ ಮಾಡ್ಬೇಕಾದ ಯಾವ ವಿಷಯದಲ್ಲಿ? ನೀವು ಕೊಡ್ಬೇಕಾದದ್ದು ಏನು? ನಿಮ್ಮಂತೆ ಇರ್ತಕ್ಕಂಥ ನಿಮ್ಮ ನೆರೆಯವನಿಗೆ ಕೊಡ್ರಿ, ನನಗೆ ಕೊಡಬೇಕಾದದ್ದನ್ನ ನನ್ನ ಆಲಯಕ್ಕೆ ತೆಗೆದುಕೊಂಡು ಬಂದ. ಯಾವುದು? ನನಗೆ ಕೊಡಬೇಕಾದಂತ ಕಾಣಿಕೆ ದಶಮಾಂಶಗಳ. ಆ ವಿಷಯದಲ್ಲಿ ಯಾರು ನಿಮ್ಮನ್ನ ದೋಷಿ ಎಂದು ಎಣಿಸಬಾರದು. ನಿಮ್ಮ ಮನಸ್ಸು ಕೂಡ ನಿಮಗೆ ದೋಷ ಮಾಡ್ತಿದ್ದೇನೆ ಎಂಬುದಾಗಿ ಅನಿಸಬಾರದು. ನನಗೆ ಕೊಡಬೇಕಾದದ್ದನ್ನ ಯಥಾರ್ಥವಾಗಿ, ಪ್ರಾಮಾಣಿಕವಾಗಿ, ಸಂತೋಷವಾಗಿ ನನ್ನ ಆಲಯಕ್ಕೆ ತೆಗೆದುಕೊಂಡು ಬಂದ್ರೆ ಜಿಡಿದು ಅಲ್ಲಾಡಿಸಿ ತುಂಬಿ ತುಳುಕುವ ಹಾಗೆ ನಿಮ್ಮ ಸೆರಿಗೆಗೆ ಹಾಕ್ತೇನೆ. ನನ್ನನ್ನ ಪರೀಕ್ಷೆ ಮಾಡ್ರಿ. ಪರಲೋಕದ ದ್ವಾರಗಳನ್ನ ತೆರೆದು ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನ ನಿಮಗೆ ಸುರಿಸುವೆನು. ತುಂಬಿ ತುಳುಕು ಹಾಗೆ ಮಾಡುವಂತ ಕೊಡಿರಿ. ಏನನ್ನ ಕೊಡಬೇಕು? ಮುಂದೆ ನಾವು ನೋಡ್ತೀವಿ. ಯೆಶಾಯನ ಬರೆದಂತ ಪ್ರವಾದನೆ 58ನೇ ಅಧ್ಯಾಯಕ್ಕೆ ಹೋಗೋಣ. 9 ಮತ್ತು 10ನೇ ವಚನ. ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು, ಮೊರೆಯಿಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು. ನೀವು ನಿಮ್ಮ 13ನೇ ವಚನ. 13ನೇ ವಚನ. ನೀವು ಸಬ್ಬತ್ ದಿನವನ್ನು ಅಗಮ್ಯವಾದದ್ದೆಂದು ತಿಳಿದು ಆ ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ, ಸ್ವೇಚ್ಛೆಯಾಗಿ ನಡೆಯದೆ, ಸ್ವಕಾರ್ಯದಲ್ಲಿ ನಿರತರಾಗದೆ, ಹರಟದೆ ಯೆಹೋವನ ಸಬ್ಬತ್ತೆಂಬ ಪರಿಶುದ್ಧ ದಿನವು ಉಲ್ಲಾಸಕರವೂ ಮಾನ್ಯವೂ ಆದದ್ದೆಂದು ಘನಪಡಿಸಿದರೆ ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ. ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ಮಾಡುವೆನು. ಯೆಹೋವನೇ ಇದನ್ನು ನುಡಿದಿದ್ದಾನೆ ಎಂಬುದೇ. ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ಮಾಡುವೆನು. ಯೆಹೋವನೇ ಇದನ್ನು ನೋಡ್ತಿದ್ದಾನೆ. ಕೊಡಿರಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದಶಮಾಂಶವನ್ನು ಮಾತ್ರವಲ್ಲ, ನನಗೆ ಸಲ್ಲಿಸಬೇಕಾದಂತ ಆರಾಧನೆ. 6 ದಿನಗಳು ನೀನು ದುಡಿದು ನಿನ್ನ ಎಲ್ಲ ಕೆಲಸವನ್ನ ಮಾಡು. ಆದ್ರೆ 7ನೇ ದಿವಸ ಅದು ನನ್ನ ದಿವಸ. ಅದು ನನಗೆ ಸಲ್ಲಿಸಬೇಕಾದಂತ ಘನತೆ, ಗೌರವವನ್ನ, ಸ್ತುತಿ, ಸ್ತೋತ್ರಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸಲು ನನ್ನ ಸನ್ನಿಧಾನದಲ್ಲೂ ನೀನು ನನ್ನ ಜೊತೆಯಲ್ಲೂ ನಾನು ನಿನ್ನ ಜೊತೆಯಲ್ಲೂ ಇರಲು ನಾನು ಆರಿಸಿಕೊಂಡಂತ ಆ ದಿವಸ. ಆ ದಿವಸವನ್ನ ಮಾತ್ರ ನೀನು ನನ್ನಿಂದ ಕಿತ್ಕೋಬೇಡ.
ನನ್ನನ್ನ ಮರಿಬೇಡ, ನನ್ನಿಂದ ದೂರ ಹೋಗ್ಬೇಡ. ಯಾಕಂದ್ರೆ ಅವತ್ತು ನಾನು ನಿನ್ ಜೊತೆಲಿ ಇರ್ಬೇಕೆಂಬುದಾಗಿ ಇಷ್ಟಪಡ್ತೇನೆ ಮತ್ತು ನನ್ನ ಪರಲೋಕದ ದ್ವಾರಗಳನ್ನ ತೆರೆದಿದ್ದೆ. ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನ ತಂದಿದ್ದೆ. ನೀವು ಸಬ್ಬತ್ ದಿನವನ್ನು ಅಗಮವಾದದ್ದೆಂದು ತಿಳಿದು ಆ ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ ಸ್ವೇಚ್ಛೆಯಾಗಿ ನಡೆಯದೆ ಸ್ವಕಾರಗಳಲ್ಲಿ ನಿರತರಾಗದೆ ಹರಟದೆ ಯೆಹೋವನ ಸಬ್ಬತ್ ಎಂಬ ಪರಿಶುದ್ಧ ದಿನವು ಉಲ್ಲಾಸಕರವು ಮಾನ್ಯವಾದದ್ದನ್ನು ಘನಪಡಿಸಿದರೆ ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ. ಪರಿಶುದ್ಧವಾದ ಸಬ್ಬತ್ ದಿನವು ದೇವರ ದಿನವಾಗಿದೆ. ಭೂಮಿ ಮೇಲೆ ಆತನನ್ನು ಪ್ರೀತಿಸುವಂತಹ ಆತನ ಜನರು ಆತನನ್ನು ಆರಾಧನೆ ಮಾಡಲು, ಆತನು ನಮ್ಮ ಬಳಿಯಲ್ಲಿ ಬಂದು ಇಳಿದುಕೊಳ್ಳಲು, ನಮ್ಮ ಜೊತೆಯಲ್ಲಿರಲು, ನಮ್ಮ ಸಂತೋಷದಲ್ಲಿ ಭಾಗಿಯಾಗಿರಲು, ನಮ್ಮ ಸುಖ ದುಃಖಗಳನ್ನ ಕೇಳಲು, ನಮ್ಮ ಪ್ರಾರ್ಥನೆಯನ್ನು ಆಲಿಸಲು, ನಮಗೆ ಬೇಕಾದದ್ದೆಲ್ಲವನ್ನ ಕೊಡಲು, ತನ್ನ ಪರಲೋಕದ ಜೋಳಿಗೆಯಿಂದ ತುಂಬಿಕೊಂಡು ನಮ್ಮ ಬಳಿಗೆ ಬರುವಂತ ದಿನವಾಗಿದೆ. ಆ ದಿನದಲ್ಲಿ ನನ್ನ ಪರಿಶುದ್ಧವಾದ ಆಲಯದಲ್ಲಿ ನೀವು ನಿಮ್ಮ ಮಕ್ಕಳು ಇರಬೇಕೆಂಬುದಾಗಿ ನಾನು ಬಯಸ್ತೇನೆ. ಯಾಕಂತಂದ್ರೆ ಆ ದಿನ ನನ್ನ ಘನತೆಗಾಗಿ ನಾನು ಆರಿಸಿಕೊಂಡಂತ ದಿನ. ಆ ದಿನದಲ್ಲಿ ನಾನು ಬರುವಾಗ ನೀವೆಲ್ಲರೂ ಅಲ್ಲಿ ಇರಬೇಕೆಂಬುದಾಗಿ ಬಯಸ್ತೇನೆ. ಕೊಡಿರಿ. 6 ದಿನಗಳು ನಿಮಗೆ ಕೊಟ್ಟಿದ್ದೇನೆ. ನನಗಾಗಿ ನೀವು ಕೊಡಬೇಕಾದದ್ದು ಒಂದೇ ಒಂದು ದಿನ, ಅದು ಪರಿಶುದ್ಧವಾದ ಸಬ್ಬತ್ ದಿನ. ಅದನ್ನ ಬಿಟ್ಟು ನೀವು ಏನೇ ಕೊಡ್ತೀನಿ ಅಂದ್ರೂ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನಾನು ಆರಿಸ್ಕೊಂಡಿರುವಂತ ಸಬ್ಬತ್ ದಿನ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಒಂದು ವೇಳೆ ಈ ಎಲ್ಲಾ ವಿಷಯಗಳಲ್ಲಿ ನಾವು ದೇವರ ಕಡೆಗೆ ತಿರುಗಿಕೊಂಡು ದೇವರ ಚಿತ್ತಕ್ಕೆ ಬೇಕಾದದ್ದನ್ನ ನಾವು ಆತನಿಗೆ ಕೊಡುವುದಾದರೆ ಆತನು ಈ ಮಾತುಗಳನ್ನ ಹೇಳ್ತಾನೆ. 10ನೇ ವಚನದಲ್ಲಿ 9 ಮತ್ತು 10ನೇ ವಚನದಲ್ಲಿ 58ನೇ ಅಧ್ಯಾಯ, ಯೆಶಾಯನು 58ನೇ ಅಧ್ಯಾಯ 9 ಮತ್ತು 10ನೇ ವಚನ. ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು, ಮೊರೆ ಇಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು. ನೀವು ನಿಮ್ಮ ಮಧ್ಯದೊಳಗಿಂದ ನೊಗವನ್ನೂ ಬೆರಳ ಸನ್ನೆಯನ್ನೂ ಕೆಡುಕಿನ ನುಡಿಯನ್ನೂ ಹೋಗಲಾಡಿಸಿ ನಿಮಗೆ ಪ್ರಿಯವಾದದ್ದನ್ನು ಹಸಿದವರಿಗೆ ಒದಗಿಸಿ ಕುಗ್ಗಿದವರ ಆಶೆಯನ್ನು ನೆರವೇರಿಸಿದರೆ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು, ನಿಮ್ಮ ಅಂಧಕಾರವು ಪರಿಹಾರವಾಗಿ ಮಧ್ಯಾಹ್ನವಾಗುವುದು ಮತ್ತು ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು ಎಂಬುದೇ. ನೀವು ತಂಪಾದ ತೋಟಕ್ಕೂ ನೀರಿಗೂ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗಿವಿರಿ. ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿವೇಶಗಳನ್ನು ತಿರುಗಿ ಕಟ್ಟುವರು. ನೀವು ತಲಾಂತರಗಳಿಂದ ಪಾಳು ಬಿದ್ದಿರುವ ಅಸ್ಥಿವಾರಗಳ ಮೇಲೆ ಕಟ್ಟಡಗಳನ್ನು ಎಬ್ಬಿಸುವಿರಿ. ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ, ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ ಎಂಬಿ ಬಿರುದುಗಳು ನಿಮಗುಂಟಾಗುವವು. ಆಮೆನ್. ಆಮೆನ್. ಪ್ರಿಯ ದೇವ ಜನರೇ, ನಿಮ್ಮ ಗಮನವನ್ನ ಇತ್ತ ತಿರುಗಿಸಿರಿ. ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ನಾನು ನಿಮ್ಮ ಕಡೆಗೆ ತಿರುಗುವೆ. ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ನನಗೆ ಕೊಡಬೇಕಾದದ್ದನ್ನ ಕೊಡಿರಿ. ನಿಮ್ಮ ಕಿವಿಯನ್ನ ಇತ್ತ ಕಡೆ ತಿರುಗಿಸಿರಿ, ನನ್ನ ಉಪದೇಶವನ್ನ ಕೇಳಿರಿ. ನಿಮ್ಮ ಹೃದಯವನ್ನ ನನಗೆ ಕೊಡ್ರಿ. ನಿಮ್ಮ ಹೃದಯದ ಹಲಿಗೆ ಮೇಲೆ ನನ್ನ ಉಪದೇಶಗಳನ್ನ ಬರೆಯುವೆನು. ಕಲಾದ ಹೃದಯಗಳನ್ನ ಮಾರ್ಪಡಿಸಿ ನೂತನಪಡಿಸಿ ಮೃದುಗೊಳಿಸಿ ನಿಮ್ಮನ್ನ ಹದ ಮಾಡುವೆನು. ಆಗ ನೀವು ನನ್ನ ಈ ಮಾತುಗಳನ್ನ ಕೇಳಿ ನನಗೆ ವಿಧೇಯರಾಗಲು ಸಾಧ್ಯವಾಗುವುದು. ಹಸಿದವರಿಗೆ ಅನ್ನವನ್ನು ಕೊಟ್ಟು ಬಡವರನ್ನ ಮನೆಗೆ ಬರಮಾಡಿಕೊಂಡು ಬೆತ್ತಲೆಯಲ್ಲಿ ಇರ್ತಕ್ಕಂಥವರನ್ನ ಕಂಡಾಗ ಹೊದಿಸುತ್ತೀರಿ. ನಿಮ್ಮ ಕೆನ್ನೆಗೆ ಒಡೆದರೆ ಇನ್ನೊಂದು ಕೆನ್ನೆಯನ್ನ ಕೊಡ್ತೀರಿ. ನಿಮ್ಮ ಒಳಂಗಿಯನ್ನ ಕೇಳಿದ್ರೆ ಮೇಲಂಗಿಯನ್ನ ಕೊಡ್ತೀರಿ. 1 ಮೈಲು ಬಾ ಎಂಬುದಾಗಿ ಬಿಟ್ಟು ಹಿಡಿದ್ರೆ 2 ಮೈಲು ಹೋಗ್ತೀರಿ. ನನಗೆ ಸಲ್ಲಬೇಕಾದಂತಹ ಕಾಣಿಕೆ ದಶಮಾಂಶಗಳಲ್ಲಿ ಪ್ರಾಮಾಣಿಕವಾಗಿ ನನ್ನ ಆಲಯದಲ್ಲಿ ನನ್ನನ್ನು ತೃಪ್ತಿಪಡಿಸ್ತೀರಿ. ಮತ್ತು ನನಗೆ ಮೆಚ್ಚುಗೆಯಾದಂತ ಸಬ್ಬತ್ತು ದಿನದಲ್ಲಿ ನೀವು, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ನನ್ನನ್ನು ಆರಾಧಿಸಲು, ನನ್ನ ದರ್ಶನವನ್ನು ಪಡೆಯಲು ನನ್ನ ಆಲಯಕ್ಕೆ ಆತುರವಾಗಿ ಬಂದು ಸೇರಿಕೊಳ್ತೀರಿ. ಹೀಗೆ ಮಾಡುವಾಗ ನೀವು ಕೂಗಿದರೆ ನಿಮ್ಮ ಕೂಗಿಗೆ ಉತ್ತರ ಕೊಡುವೆನು.
ಜಡಿದು ಅಲ್ಲಾಡಿಸಿ ತುಂಬಿ ತುಳುಕುವ ಹಾಗೆ ನಿಮ್ಮನ್ನು ಆಶೀರ್ವಾದ ಮಾಡುವೆನು. ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ. ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ಮಾಡುವೆನು. ಯೆಹೋವನೇ ಇದನ್ನು ನೋಡ್ತಿದ್ದಾನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಿಷಯಗಳಲ್ಲಿ ನಾವು ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡಬೇಕಾಗಿದೆ. ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು, ನಮ್ಮ ಕಿವಿಯನ್ನು ದೇವರ ಕಡೆಗೆ ತಿರುಗಿಸಿ ಒಪ್ಪಿಸಿಕೊಡುವುದಾದರೆ, ನಮ್ಮ ಬಾಯಲ್ಲಿ ಆತನ ಸ್ತೋತ್ರವು, ನಮ್ಮ ಕೈಯಲ್ಲಿ ಆತನ ಇಬ್ಬಾಯಿ ಕತ್ತಿ ಇರುವುದಾದರೆ, ದೇವರಿಗೆ ಮೆಚ್ಚುಗೆಯಾದಂತಹ ಈ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ. ಆಗ ಕರ್ತನು ನಾವು ಇಕ್ಕಟ್ಟಿನಲ್ಲಿದ್ದು ಕೂಗಿ ಕರೆಯುವಾಗ ಈಗೋ ಇದ್ದೇನೆ ಎಂಬುದಾಗಿ ಉತ್ತರ ಕೊಡುವಂತನಾಗಿದ್ದಾನೆ. ಆತನು ತನ್ನ ಪರಲೋಕದ ಸ್ವಾಸ್ಥ್ಯವನ್ನ ನಮ್ಮ ಕುಟುಂಬಗಳಲ್ಲಿ ತುಂಬಿ ತುಳುಕಿ ಹೊರ ಸೂಸುವ ಹಾಗೆ ನಮ್ಮ ಸೆರಿಗೆಗೆ ಹಾಕುವಂತವನಾಗಿದ್ದಾನೆ. ಈ ಭೂಮಿ ಮೇಲೆ ನಮ್ಮನ್ನು ಎತ್ತರವಾದಂತಹ ಸ್ಥಳದಲ್ಲಿ ನಿಲ್ಲಿಸುವಂತವನಾಗಿದ್ದಾನೆ. ನಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನ ನಾವು ಅನುಭವಿಸುವಂತೆ ಕಾರ್ಯ ಮಾಡುವಂತವನಾಗಿದ್ದಾನೆ. ಕೊಡಿರಿ, ನಿಮಗೂ ಕೊಡಲ್ಪಡುವುದು. ಜಡಿದು ಅಲ್ಲಾಡಿಸಿ ತುಂಬಿ ತುಳುಕುವ ಹಾಗೆ ನಿಮ್ಮ ಸೆರಿಗೆಗೆ ನನ್ನ ದೂತರು ಹಾಕುವಂತವರಾಗಿದ್ದಾರೆ. ಹಾಗೆ ಮಾಡುವ ಹಾಗೆ ಈ ಬೆಳಗಿನ ಜಾವದಲ್ಲಿ ಕರ್ತನು ನಮ್ಮನ್ನು ಆಶೀರ್ವದಿಸಲಿ, ನಮ್ಮನ್ನು ಉಪಯೋಗಿಸಲಿ. ಆತನಿಗೆ ಕೊಡಬೇಕಾದದ್ದನ್ನ ಕೊಟ್ಟು ಆತನನ್ನ ಘನಪಡಿಸಿ, ಆತನನ್ನ ಮಹಿಮೆಪಡಿಸಿ, ಆತನಿಂದ ಸಿಗುವಂತ ಈ ಉನ್ನತವಾದ ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳುವ ಹಾಗೆ ಕರ್ತನು ನಮಗೆ ಸಹಾಯ ಮಾಡಲಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲವಾದರೆ ನಮ್ಮ ಮಧ್ಯದಲ್ಲಿ ಸಹೋದರ ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಲೋಕೇಶ್ ಅಂಕಲ್ ಅವರು ಪ್ರಾರ್ಥನೆ ಮಾಡ್ತೀರಾ? ಗುಡ್ ಮಾರ್ನಿಂಗ್ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡುವಾಗ ಗುಡ್ ಮಾರ್ನಿಂಗ್ ಕೇಳಿಸ್ತಾ ಇದೆಯಾ? ಹಲೋ, ನಿಮಗೆ ಕೇಳಿಸ್ತಾ ಇಲ್ವಾ? ಪಾಸ್ಟರ್ ಹೇಳಿ ಹೇಳಿ. ವಾಯ್ಸ್ ಕೇಳಿಸ್ತಾ ಇಲ್ಲ ಪಾಸ್ಟರ್. ಕೇಳಿಸ್ತಾ ಇದೆಯಲ್ಲ, ಸ್ಪಷ್ಟವಾಗಿದೆ. ಲೋಕೇಶ್ ಜಿ, ನನಗೆ ಮೊಬೈಲ್ ಅಲ್ಲಿ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್. ಓಕೆ, ಲೋಕೇಶ್ ಅಂಕಲ್ ಅವರು ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಸೊ ಸಹೋದರ KP ರವಿ ಅವ್ರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ನನಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟರ್. ನಮ್ಮ ಸಹೋದರ ಜಾನ್ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಓಕೆ, ಹಿರಿಯರಾದಂತ ಚಿನ್ನಪ್ಪ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪಾಸ್ಟರ್ ಸಾಲಮನ್ ಅವರು ಅಂತ್ಯಾಶೀರ್ವಾದವನ್ನು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಿ. ಲೋಕೇಶ್ ಅಂಕಲ್ ಅವ್ರಿಗಾಗಿ, KP ರವಿ ಅವ್ರ ಕುಟುಂಬಕ್ಕಾಗಿ ಮತ್ತು ಜಾನ್ ಡೇವಿಡ್ ಅವರ ಕುಟುಂಬಕ್ಕಾಗಿ, ಶ್ಯಾಮಲಾ ಅವರಿಗಾಗಿ, ಅಂಜನಮ್ಮ ಅವರ ಆರೋಗ್ಯಕ್ಕಾಗಿ, ಸಹೋದರಿ ಪದ್ಮಿನಿ ಅಮ್ಗೋಳ್ ಅವರ ಮಂಡಿ ನೋವಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಮ ತಂದೆಯ ದೇವರೇ, ಮತ್ತೊಂದು ದಿನದ ಬೆಳಗಿನ ಜಾವದಲ್ಲಿ ನಾವು ಅಸ್ವಸ್ಥರಾಗಿ ಎದ್ದು ಸ್ವಾಮಿ, ನೀನು ತೋರಿಸಿದ ಪ್ರೀತಿಗೆ ಪ್ರತಿಯಾಗಿ ಕೃತಜ್ಞತಾಪೂರ್ವಕವಾಗಿ ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ನಿನ್ನ ಪ್ರಕೃತಿಯಲ್ಲಿ ಯಾವ ರೀತಿ ಬೆಳಕು ಮೂಡಿ ಬರುವುದೋ ಹಾಗೆ ನಾವು ನಮ್ಮ ಹೃದಯದಲ್ಲಿ ನಿನ್ನ ಪ್ರೀತಿಯನ್ನ ಮೂಡಿಸಿಕೊಂಡು, ನೀನು ಕೊಟ್ಟಂತಹ ನಿನ್ನ ದಾಸನ ಮುಖಾಂತರ ನಮಗೆ
ತಲುಪಿದಂತಹ ಕೊಡಲ್ಪಟ್ಟಂತಹ ವಾಕ್ಯಗಳಿಗೆ ನಾವು ಹೃದಯವನ್ನ ತೆರೆದು ಸ್ವಾಮಿ ಅವುಗಳನ್ನ ಸ್ವೀಕಾರ ಮಾಡುವಂತೆ ಸಹಾಯ ಮಾಡಿದ್ಯಪ್ಪ. ಸ್ತೋತ್ರ ಸ್ವಾಮಿ. ಇದುವರೆಗೂ ನಮ್ಮನ್ನು ನಮ್ಮ ಜೀವಮಾನದಲ್ಲಿ ಬೇಕಾದ್ದೆಲ್ಲವನ್ನ ಒದಗಿಸಿ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ಈ ದಿನವೂ ಸಹ ಸ್ವಾಮಿ ನಿನ್ನ ಪ್ರೀತಿಯನ್ನ ಅನುಭವಿಸುವಂತೆ ಸಹಾಯ ಮಾಡಿದ್ಯಪ್ಪ. ಸ್ತೋತ್ರ. ಇದು ನೀನು ನಮಗೋಸ್ಕರ ನೇಮಿಸಿದ ಪರಿಶುದ್ಧವಾದ ಸಬ್ಬತ್ ದಿನವಾಗಿದೆ ತಂದೆಯೇ. ಈ ದಿನದಲ್ಲಿ ಸ್ವಾಮಿ ನಾವು ಸಂಭ್ರಮ ಸಡಗರದಿಂದ ನಿನ್ನ ಆಲಯಕ್ಕೆ ಹೋಗಿ ಆತ್ಮಿಕವಾದ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಿನ್ನನ್ನು ಆರಾಧಿಸುವಂತೆ ನಮ್ಮೊಬ್ಬೊಬ್ಬರಿಗೂ ಕೃಪೆ ಮಾಡಬೇಕೆಂದು ನೀನು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಎಲ್ಲ ಸಭೆಗಳನ್ನು, ಸಭಾ ಪಾಲಕರುಗಳನ್ನು, ನಾಯಕರುಗಳನ್ನು ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ನಿನ್ನ ಸಭೆಯನ್ನು ನಡೆಸುವಂತಹ ಕುರುಬರಿಗೋಸ್ಕರ ನಾನು ಬೇಡವನಾಗಿದ್ದೇನೆ ಸ್ವಾಮಿ. ನಿನ್ನ ಹಿಂಡುಗಳನ್ನ ನಿನ್ನ ಆಲಯದಲ್ಲಿ ಸೇರಿಸಿ ಈ ದಿನದಲ್ಲಿ ಸ್ವಾಮಿ ನಾವು ಪರಿಶುದ್ಧವಾದ ಸಬ್ಬತ್ತಿನ ಆಶೀರ್ವಾದಗಳನ್ನು ಪಡೆದುಕೊಳ್ಳುವಂತೆ ನಿನ್ನ ಪರಿಶುದ್ಧ ದೂತರ ಜೊತೆ ನಾವು ಕೂಡ ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡು ಸ್ವಾಮಿ. ಈ ದಿನ ನಿನ್ನ ದಾಸನ ಮುಖಾಂತರ ಬಂದಂತಹ ವಚನಗಳನ್ನ ನಾವು ನೆನಪಿನಲ್ಲಿಟ್ಟುಕೊಳ್ಳುವುದಕ್ಕೆ ಸಹಾಯ ಮಾಡು ಸ್ವಾಮಿ. ನಮ್ಮ ಹೃದಯದಲ್ಲಿರುವಂತಹ ಸ್ವಾಮಿ ಎಲ್ಲವನ್ನೂ ಕೆಟ್ಟದನ್ನ ತೆಗೆದುಹಾಕಿ ಈ ಒಳ್ಳೆಯ ವಾಕ್ಯಗಳಿಂದ ತುಂಬಿಸಿಕೊಳ್ಳುವಂತೆ ಸಹಾಯ ಮಾಡಿದ್ದೀಯಪ್ಪ. ಸ್ತೋತ್ರ. ನೀನು ನಿನ್ನ ಶಿಷ್ಯರಿಗೆ ಹೇಳಿಕೊಟ್ಟಂತಹ ನಿನ್ನ ಬಾಯಾರೆ ಕಲಿಸಿದಂತಹ ವಾಕ್ಯಗಳು ನಮಗೆ ಈ ದಿನ ಕೇಳುವಂತೆ ನೀನು ಸಹಾಯ ಮಾಡಿದ್ದೀಯಪ್ಪ. ಹೌದು ತಂದೆಯ ದೇವರೇ, ತೀರ್ಪು ಮಾಡಬೇಡ್ರಿ, ಇನ್ನೊಬ್ಬರನ್ನ ಅಪರಾಧಿ ಎಂದು ಎಣಿಸಬೇಡ್ರಿ. ಇನ್ನೊಬ್ಬರಿಗೆ ನೀವು ಕೊಡುವಾಗ ಜಡಿದು ಅಲ್ಲಾಡಿಸಿ ಯಾವ ರೀತಿ ಕೊಡ್ತಿರೋ ಹಾಗೆ ನಿಮಗೂ ಕೊಡಲ್ಪಡುವುದು ಎಂಬುದಾಗಿ ನೀನು ನಮಗೆ ತಿಳಿಸಿದ್ದೀಯಪ್ಪ. ಸ್ತೋತ್ರ. ಆ ದಿನದಲ್ಲಿ ಸ್ವಾಮಿ ನೀನು ಮಾಡಿದಂತಹ ಈ ಒಂದು ಉಪದೇಶವನ್ನ ಈ ದಿನವೂ ಮತ್ತೊಮ್ಮೆ ನಾವು ಕೇಳುವ ಹಾಗೆ ಸಹಾಯ ಮಾಡಿದ್ದೀಯಪ್ಪ. ತಂದೆಯ ದೇವರೇ, ನೀನು ಯೆಶಾಯನಿಗೆ ಹೇಳುವ ರೀತಿಯಲ್ಲಿ ಅನಾಥರನ್ನ ನೀನು ರಕ್ಷಿಸು, ಬಡವರಿಗೆ ನೀನು ಕೊಡು, ಹಸಿದವರಿಗೆ ಅನ್ನವನ್ನ ಕೊಡು, ಅಲೆಯುತ್ತಿರುವವರನ್ನ ಮನೆ ಕರೆದುಕೊಂಡು ಬಾ ಎಂಬುದಾಗಿ ನೀನು ಹೇಳಿದಂತೆ ಸ್ವಾಮಿ, ಇವತ್ತು ನಾವು ನಮ್ಮ ಜೊತೆ ಇರುವಂತಹ ಅನೇಕ ಬಡವರು ಆತ್ಮಿಕವಾದ ರೀತಿಯಲ್ಲಿ ನಿನ್ನ ವಾಕ್ಯವನ್ನ ಅರಿಯದವರನ್ನ ನಾವು ಸ್ವಾಮಿ ಅವರನ್ನ ಮನೆಗೆ ಕರೆದುಕೊಂಡು ಬಂದು ನಿನ್ನ ವಾಕ್ಯವನ್ನ ಹೇಳಿಕೊಟ್ಟು ನಾವು ಸಂತೃಪ್ತಿ ಪಡಿಸುವ ಹಾಗೆ ಸಹಾಯ ಮಾಡು ತಂದೆಯೇ. ಹೌದು ತಂದೆಯೇ, ನೀನು ಒಬ್ಬ ವ್ಯಕ್ತಿಯು ನಿನ್ನ ಜೊತೆ ಬಿಟ್ಟು ಹಿಡಿದರೆ ನೀನು ಅವನ ಜೊತೆ ಅವನಿಗೆ ಬೇಕಾದ್ದೆಲ್ಲವನ್ನ ಕೊಡು ಎಂಬುದಾಗಿ ಹೇಳಿದ್ದೀಯ. ಒಳ ಉಡುಪನ್ನ ತೆಗೆದುಕೊಳ್ಳಬೇಕೆಂದಿರುವವನಿಗೆ ನಿನ್ನ ಮೇಲಂಗಿಯನ್ನು ಕೊಡು ಎಂಬುದಾಗಿ ನೀ ಹೇಳಿದ್ದೀಯಪ್ಪ. ಸ್ತೋತ್ರ ತಂದೆಯ ದೇವರೇ, ನಮ್ಮ ಮೇಲೆ ಸ್ವಾಮಿ ಯಾರು ವ್ಯಾಜ್ಯವಾಡಿ ನಮ್ಮಿಂದ ಪಡ್ಕೊಳ್ಳಬೇಕೆಂದಿರುವರೋ ಅವರುಗಳಿಗೆ ನಮ್ಮಿಂದ ಒಳ್ಳೆಯದೇ ಆಗುವಂತೆ ನೀನು ಸಹಾಯ ಮಾಡು ಸ್ವಾಮಿ. ದಶಮಾಂಶ ಭಾಗವು ನಿನ್ನದು ಸ್ವಾಮಿ. ಅದನ್ನ ಸ್ವಾಮಿ ನಾವು ಎಂದೆಂದಿಗೂ ನಿನ್ನದಾಗಿಯೇ ಅದನ್ನ ಕೊಡಬೇಕಾಗುತ್ತದೆ ಸ್ವಾಮಿ. ಅದನ್ನ ಕೊಟ್ಟು ಪರೀಕ್ಷಿಸಿರಿ ಎಂಬುದಾಗಿ ನೀನು ಹೇಳುವರುವಾಗ ತಂದೆಯ ದೇವರೇ, ನಾವು ನಿನ್ನನ್ನು ಪರೀಕ್ಷಿಸುವುದಕ್ಕಲ್ಲ ಸ್ವಾಮಿ, ನೀನು ಹೇಳಿದಂತೆ ನಡೆದುಕೊಳ್ಳುವುದಕ್ಕೆ ಸಹಾಯ ಮಾಡು ಸ್ವಾಮಿ. ಹಾಗೂ ನಮ್ಮ ದೈನಂದಿನ ಜೀವಿತದಲ್ಲಿ ಸ್ವಾಮಿ 7 ದಿನಗಳಲ್ಲಿ 6 ದಿನಗಳನ್ನು ನಮಗೆ ಕೊಟ್ಟು 7ನೇ ದಿನವನ್ನ ನಿನಗೋಸ್ಕರ ನೀನು ಮುಡುಪಾಗಿಟ್ಟುಕೊಂಡಿದ್ದೀಯ ಸ್ವಾಮಿ. ಆ ದಿನದಲ್ಲಿ ನಾವು ತಂದೆಯ ದೇವರೇ ನಮ್ಮ ಪ್ರಕಾರವಾಗಿ ನಡೆದುಕೊಳ್ಳದೆ ನಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಸ್ವಾಮಿ ಸ್ವಕಾರ್ಯದಲ್ಲಿ ನಿರತರಾಗದೆ ಹರಟ ಮಾತುಗಳನ್ನ ಆಡದೆ ಸ್ವಾಮಿ ನಿನ್ನ ಆಲಯದಲ್ಲಿ ಸೇರಿ ನಿನ್ನನ್ನು ಘನಪಡಿಸುವುದಕ್ಕೆ ಸಹಾಯ ಮಾಡು. ಹೀಗೆ ಮಾಡಿದರೆ ಭೂಮಿಯ ಎತ್ತರವಾದ ಪ್ರದೇಶಗಳಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ, ಯಾಕೊಬ್ಬರ ಸ್ವಾಸ್ಥ್ಯವನ್ನು ಅನುಭವಿಸುವಂತೆ ನಿಮ್ಮನ್ನ ನಡೆಸುತ್ತೇನೆ ಎಂಬುದಾಗಿ ನೀನು ಹೇಳಿದ್ದೀಯಪ್ಪ. ನಿನಗೆ ಸ್ತೋತ್ರ. ತಂದೆಯ ದೇವರೇ, ಈ ಎಲ್ಲಾ ಆಶೀರ್ವಾದಗಳನ್ನ ನಮಗೆ ಕೊಡಪ್ಪ. ನಾವು ನಿನಗೆ ಕೊಡಬೇಕಾದನ್ನ ಕೊಡುವುದಕ್ಕೆ ಸಹಾಯ ಮಾಡು ಸ್ವಾಮಿ. ನಮ್ಮ ಜೊತೆಗಾರರಿಗೆ, ನಮ್ಮ ಸಹಜೀವಿಗಳಿಗೆ ಸ್ವಾಮಿ ನಿನ್ನ ಮಾರ್ಗಗಳನ್ನ ತೋರಿಸುವಂತಹ ಗುಣಗಳು ನಮ್ಮಲ್ಲಿ ಇರಲಿ ಸ್ವಾಮಿ. ಮುಖ್ಯವಾಗಿ ತಂದೆಯ ದೇವರೇ, ನಮ್ಮ ಮಧ್ಯದಲ್ಲಿ ಅನೇಕರು ಕಷ್ಟಗಳಿಂದ, ನಷ್ಟಗಳಿಂದ, ಹಿಂಸೆಗಳಿಂದ, ಬಾಧೆಗಳಿಂದ ಅವರು ನಡ್ತಾ ಇದ್ದಾರೆ ಸ್ವಾಮಿ, ಬಾಧೆ ಪಡ್ತಾ ಇದ್ದಾರೆ ಸ್ವಾಮಿ. ಅಂಥವರನ್ನ ನಿನ್ನ ಸಮ್ಮುಖದಲ್ಲಿ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡುವರಾಗಿದ್ದೇವೆ ಸ್ವಾಮಿ. ಲೋಕೇಶ್ ಸಹೋದರರು
ಸ್ವಾಮಿ ಅವರ ಕುಟುಂಬಕ್ಕೋಸ್ಕರ, ಅವರ ಆರೋಗ್ಯಕ್ಕೋಸ್ಕರ ನಾನು ಬೇಡುವನಾಗಿದ್ದೇನೆ. ಹಾಗೆಯೇ ರವಿಯವರು ಸಹ ತಂದೆಯ ದೇವರಿನ ಸನ್ನಿಧಾನದಲ್ಲಿ ಅವರು ಮೊರೆ ಇಡುವಾಗ ಅವರ ಪ್ರಾರ್ಥನೆಯನ್ನ ಆಲಿಸು ಸ್ವಾಮಿ. ಅವರಿಗೆ ಬೇಕಾದಂತ ಸಹಾಯವನ್ನ ನೀನು ಪರಲೋಕದಿಂದ ತೆಗೆದುಕೊಂಡು ಬಾ ಸ್ವಾಮಿ. ಹಾಗೆ ಡೇವಿಡ್ ರವರ ಕಣ್ಣುಗಳನ್ನ ನೀನು ಸ್ವಾಮಿ ಮುಟ್ಟಿ ಸ್ವಸ್ಥಪಡಿಸು. ಅವರಿಗೆ ಬೇಕಾದಂತಹ ಒಂದು ತೀಕ್ಷ್ಣ ದೃಷ್ಟಿಯನ್ನ ನೀನು ದಯಪಾಲಿಸಿಕೊಡು ಸ್ವಾಮಿ. ಆ ಮಗನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀನನ್ನು ಸೇವಿಸುವಂತೆ ಸಹಾಯ ಮಾಡು ತಂದೆ. ಸಹೋದರಿ ಶ್ಯಾಮಲರವರನ್ನ, ಅಂಜನಮ್ಮರವರನ್ನ, ಪದ್ಮಿನಿಯವರನ್ನು ಸಹ ಸ್ವಾಮಿನ ಕರಗಳಿಗೆ ಸಮರ್ಪಿಸುತ್ತೇನೆ. ಈ ಮಕ್ಕಳಿಗೆ ಬೇಕಾದಂತಹ ಸ್ವಸ್ಥತೆಯನ್ನ ನೀನು ದಯಪಾಲಿಸು. ಅವರಿಗಿರುವ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸಿ ಅವರು ತಂದೆಯ ದೇವರೇ ಕೃತಜ್ಞತಾಪೂರ್ವಕವಾಗಿ ನಿನ್ನ ಸನ್ನಿಧಾನಕ್ಕೆ ಬಂದು ನಿನಗೆ ಕಾಣಿಕೆಗಳನ್ನು ಸಲ್ಲಿಸುವಂತೆ ಸಹಾಯ ಮಾಡು ತಂದೆಯ ದೇವರೇ. ನಮ್ಮ ಈ ದಿನದಲ್ಲಿ ಸ್ವಾಮಿ ನಾವುಗಳೆಲ್ಲರೂ ಸಕಾಲಕ್ಕೆ ನಮ್ಮ ಆಲಯಗಳಿಗೆ ಹೋಗಿ ನಾವು ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡು ಸ್ವಾಮಿ. ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ತಂದೆಯ ದೇವರೇ, ನಾವು ಮಾನವ ಮಾತ್ರದವರು, ನಮ್ಮ ಮೇಲೆ ನೀನು ಅಪಾರವಾದ ಒಂದು ಪ್ರೀತಿಯನ್ನ ತೋರಿಸುವ ದೇವರಾಗಿದ್ದಿ ಸ್ವಾಮಿ. ತಂದೆಯ ದೇವರೇ, ನಿನ್ನ ಕೃಪೆಯಿಂದ ನಮ್ಮನ್ನು ಕಾಪಾಡುವಂತಹ ದೇವರಾಗಿದ್ದಿ. ನಮ್ಮನ್ನು ಕನುಕರಿಸಿ ಕರುಣೆಯಿಂದ ಕಾಯುವಂತಹ ದೇವರನ್ನಾಗಿದ್ದಿ ಸ್ವಾಮಿ. ಅದಕ್ಕೋಸ್ಕರ ಸ್ತೋತ್ರ. ಈ ಒಂದು ಕೂಟದಲ್ಲಿ, ಪ್ರಾರ್ಥನಾ ಕೂಟದಲ್ಲಿ ನೆರೆದಿರುವಂತಹ ಪ್ರತಿಯೊಂದು ಆತ್ಮಗಳನ್ನು ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಎಲ್ಲರ ಹೃದಯವನ್ನ ಶೋಧಿಸುವ ದೇವರನ್ನಾಗಿದ್ದಿ ಸ್ವಾಮಿ. ನಮ್ಮ ಆತ್ಮಿಕ ಕೊರತೆಗಳು ನಿನಗೆ ತಿಳಿದಿವೆ ಸ್ವಾಮಿ. ಆತ್ಮಿಕ ಕೊರತೆಗಳನ್ನ ನೀಗಿಸುವಂತಹ ದೇವರು ನೀನಾಗಿದ್ದಿ. ನಿನ್ನ ಜೀವ ಜಲದ ಬೊಗ್ಗೆಯನ್ನ ನಮಗೋಸ್ಕರ ನೀನು ಧಾರೆ ಧಾರೆಯಾಗಿ ಹರಿಸುವಂತಹ ದೇವರಾಗಿರುತ್ತಿ ಸ್ವಾಮಿ. ನಿನ್ನ ಜೀವ ಜಲದ ಬೊಗ್ಗೆಯನ್ನ ನಾವು ತಂದೆಯ ದೇವರೇ ತೃಪ್ತಿ ಆಗುವಷ್ಟು ನಾವು ಅದನ್ನ ಸೇವಿಸುವುದಕ್ಕೆ ಸಹಾಯ ಮಾಡಿದ್ದೀಯಪ್ಪ, ಸ್ತೋತ್ರ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಈ ಜೀವಮಾನ ಕಾಲದಲ್ಲಿ ಪಡೆಯುವುದಕ್ಕೆ ಸಹಾಯ ಮಾಡೆಂದು ಸ್ವಾಮಿ ಇಲ್ಲಿ ನೆರೆದಿರುವನ್ನು ಮತ್ತೊಂದು ಆವರ್ತಿ ತಂದೆ ನಿನ್ನ ಕರಗಳಿಗೆ ಸಮರ್ಪಿಸುತ್ತಾ ಎಲ್ಲಾ ಪ್ರಾರ್ಥನೆಗಳನ್ನ, ಈ ಆಶೀರ್ವಾದಗಳನ್ನ ನಿನ್ನ ಮಗನೂ ನಮ್ಮ ಪ್ರಿಯ ರಕ್ಷಕನೂ ಆದ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿ ಹೊಂದುವರಾಗಿದ್ದೇವೆ ತಂದೆಯೇ, ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯಾಶೀರ್ವಾದವನ್ನ ಬೋಧಕರಂತ ಸಾಲಮನ್ ಸರ್ ಅವ್ರು ಕೊಡಬೇಕೆಂದ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ಕರ್ತನ ಆಶೀರ್ವಾದವನ್ನ ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಮಾಧ್ಯಮದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಹಾಗೂ ಇಂದು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ದಾಸರ ಮೇಲೆಯೂ, ಆರಂಭದ ಪ್ರಾರ್ಥನೆಯನ್ನ ಹಾಗೂ ಮುಕ್ತಾಯದ ಪ್ರಾರ್ಥನೆಯನ್ನ ಮಾಡಿರ್ತಕ್ಕಂಥ ನಿನ್ನ ಪ್ರಿಯ ಮಕ್ಕಳ ಮೇಲೆಯೂ ಹಾಗೂ ಸ್ವಾಮಿ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದವು ಹಾಗೂ ಸ್ವಾಮಿ ನಿನ್ನ ಆಲಯದಲ್ಲಿ ಇವತ್ತು ಹೋಗಿ ನಿನ್ನ ಭಕ್ತರು ಬೇಡಿಕೊಳ್ಳುವಂತ ಪ್ರತಿಯೊಂದು ಪ್ರಾರ್ಥನೆಗಳನ್ನು ನೀನು ಲಾಲಿಸಿ ಅವರಿಗೆ ಸದುತ್ತರಗಳನ್ನ ದಯಪಾಲಿಸಿ ನೀನೇ ನಮ್ಮೆಲ್ಲರ ಮುಖಾಂತರವಾಗಿ ಮಹಿಮೆ ಹೊಂದುತ್ತಾ ಸ್ವಾಮಿ ಎಲ್ಲಾ ಮಹಿಮೆ, ಘನ, ಮಾನ, ಮಹಿಮೆ ನಿಮಗೆ ಒಬ್ಬರಿಗೆ ಸಲ್ಲಿಸುತ್ತಾ ಸ್ವಾಮಿ ಈ ಆಶೀರ್ವಾದಗಳನ್ನ ಯೇಸುವಿನ ಶ್ರೇಷ್ಠ ನಾಮದಲ್ಲಿ ಬಿಡಿದ್ದೇವೆ ಸ್ವಾಮಿ, ಆಮೇನ್. ಆಮೇನ್, ಆಮೇನ್, ಆಮೇನ್. ಆಮೇನ್. ಥ್ಯಾಂಕ್ ಯು. ಎಲ್ಲರಿಗೂ ವಂದನೆಗಳು. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರ ಜಾನ್ ಡೇವಿಡ್ ಅವರಿಗಾಗಿ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಚಿನ್ನಪ್ಪ ಅವರಿಗಾಗಿ, ಅಂತ್ಯಾಶೀರ್ವಾದವನ್ನು ನೀಡಿದಂತ ಬೋಧಕರಂತ ಸಾಲಮನ್ ಅವ್ರಿಗಾಗಿ, ಕೂಡಿ ಬಂದಂತ ತಮ್ಮೆಲ್ಲರಿಗೂ ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಸಬ್ಬತ್ತಿನದ ಎಲ್ಲ ಆಶೀರ್ವಾದಗಳನ್ನ ಹೊಂದಿಕೊಂಡು ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಬ್ಬತ್ ಸಾಲಿಗೆ ನಾವು ಹಿಂತಿರುಗುವ ಹಾಗೆ ದೇವರು ಕಾರ್ಯ ಮಾಡ್ಲಿ ಎಂಬುದಾಗಿ ಹಾರೈಸುತ್ತಾ ಎಲ್ಲರಿಗೂ ಸಬ್ಬತ್ತಿನದ ಶುಭಾಶಯಗಳನ್ನ ಕೋರ್ತೇನೆ. ದೇವರು ಎಲ್ಲರಿಗೂ ಶುಭಾಶಯಗಳು. ಥ್ಯಾಂಕ್ ಯು. ಸಬ್ಬತ್ತಿನ ಶುಭಾಶಯ. ಎಲ್ಲರಿಗೂ ಹ್ಯಾಪಿ ಸಬ್ಬತ್. ಶುಭಾಶಯಗಳು. ಹ್ಯಾಪಿ ಸಬ್ಬತ್ ಸರ್, ಹ್ಯಾಪಿ ಸಬ್ಬತ್.
ಎಲ್ಲರಿಗೂ ಮುಂಜಾನೆ ಶುಭೋದಯಗಳು. ಹ್ಯಾಪಿ ಸಬತ್ ಸರ್ ಎಲ್ರಿಗೂ. Happy Sabbath ನಿಮಗೂ ಕೂಡ. ಎಲ್ಲರಿಗೂ ಹ್ಯಾಪಿ ಸಬ್ಬತ್. ಜೈಕಿರ್ ಸರ್, ಒಳ್ಳೆ ವಾಕ್ಯಕ್ಕಾಗಿ ರಾಜು ಪಾಸ್ಟರ್ ಜೈಕಿರ್. ಜೈ ಕ್ರಿಸ್, ಜೈ ಕ್ರಿಸ್. Praise God.